ನಮಸ್ಕಾರ. 2026ರಲ್ಲಿ SSLC ಪರೀಕ್ಷೆ 1 ಬರೆದಿರುವಂತ ವಿದ್ಯಾರ್ಥಿಗಳು ಕಾಯ್ತಾ ಇರುವಂತ ದಿನ ಬಂದಿರುವಂತದ್ದಾಗಿದೆ. ಅದೇ ಫಲಿತಾಂಶ ಪ್ರಕಟಣೆಯ ದಿನಾಂಕ 23/4/2026ರಂದು ಮಧ್ಯಾಹ್ನ 12 ಗಂಟೆಗೆ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುವಂತದ್ದಾಗಿದೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಫಲಿತಾಂಶ ಯಾವಾಗ ಪ್ರಕಟವಾಗುವಂಥದ್ದು, ಫಲಿತಾಂಶವನ್ನ ಹೇಗೆ ಪರೀಕ್ಷಿಸಿಕೊಳ್ಳುವಂಥದ್ದು, ಯಾವ ಒಂದು ವೆಬ್ಸೈಟ್ ನಲ್ಲಿ ಪರೀಕ್ಷಿಸಬೇಕಾಗಿರುವಂಥದ್ದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಮತ್ತು ಹೇಗೆ ಒಂದು SSLC ಪರೀಕ್ಷೆಯ ಫಲಿತಾಂಶವನ್ನ ಚೆಕ್ ಮಾಡಿಕೊಳ್ಳುವುದು, ಕಳೆದ ಒಂದು ಸಾಲುಗಳಲ್ಲಿ ಗಮನಿಸಿದಾಗ ಫಲಿತಾಂಶ ಯಾವ ದಿನಾಂಕಕ್ಕೆ ಬಂದಿರುವಂತದ್ದಾಗಿದೆ, ಈಗ ಬೇಗ ಬರ್ತಾ ಇರುವಂತದ ಹೇಗೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತದ್ದು ದಿನಾಂಕ 22/4/2026ರಂದು ಮಾಧ್ಯಮ ಪ್ರಕಟಣೆ ಕೊಟ್ಟಿರುವಂತದ್ದಾಗಿದೆ. ಈ ರೀತಿಯಾಗಿ ಮಾಧ್ಯಮ ಪ್ರಕಟಣೆ ಇರುವಂತದ್ದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ದಿನಾಂಕ 23/4/2026ರಂದು ಮಧ್ಯಾಹ್ನ 12 ಗಂಟೆಗೆ 2026ರ SSLC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಪರೀಕ್ಷಾ ಫಲಿತಾಂಶ ಟೈಮು ಡೇಟ್ ಯಾವಾಗ ಅಂದಾಗ 23/4/2026 ಮಧ್ಯಾಹ್ನ 12 ಗಂಟೆಗೆ. ಸದರಿ ಫಲಿತಾಂಶವನ್ನು ಈ ಒಂದು ವೆಬ್ಸೈಟ್ ವಿಳಾಸ ಕೊಟ್ಟಿರುವಂತದ್ದು krresults.nic.in ಲಿಂಕ್ ಮೂಲಕ ಹಾಗೂ ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕವೂ ಸಹ ಪಡೆಯಬಹುದಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ SMS ಮೂಲಕವೂ ಸಹ ಫಲಿತಾಂಶದ ಮಾಹಿತಿ ಮಂಡಳಿಯಿಂದ ರವಾನಿಸಲಾಗುವುದು ಅಂತ ಹೇಳಿ ಹೇಳಿರುವಂತದ್ದಾಗಿದೆ. ಈ ಒಂದು ವೆಬ್ಸೈಟ್ ನಲ್ಲಿ ನೋಡ್ಕೊಳ್ಬಹುದು. krresults.nic.in ಕರ್ನಾಟಕ ಒನ್ ಮೊಬೈಲ್ ಆಪ್ ನಲ್ಲಿ ಇರುವಂತದ್ದು ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆಗೆ SMS ಬರುವಂತದ್ದು, ವಾಟ್ಸ್ಆಪ್ ಸಹ ಬರುವಂತದ್ದು ಆಗಿದೆ. ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನು ಮಾರ್ಕ್ಸ್ ಕಾರ್ಡ್ ಡಿಜಿ ಲಾಕರ್ ಮೂಲಕ ದಿನಾಂಕ 23/4/2026ರಂದು ಮಧ್ಯಾಹ್ನ 12 ಗಂಟೆಗೆ ಲಭ್ಯಗೊಳಿಸಲಾಗುವುದು. ಈ ವರ್ಷ ಸ್ಪೆಷಲ್ ಆಗಿ ಡಿಜಿ ಲಾಕರ್ ಮೂಲಕ ಮಾರ್ಕ್ಸ್ ಕಾರ್ಡ್ ದೊರೆಯುವಂತದ್ದಾಗಿದೆ. ಡಿಜಿ ಲಾಕರ್ ನಲ್ಲಿ ಹೇಗೆ ಮಾರ್ಕ್ಸ್ ಕಾರ್ಡ್ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಅಂಶಕ್ಕೆ ಸಂಬಂಧಿಸಿದಂತ ಸಹ ವಿಡಿಯೋಗಳ ಲಭ್ಯ ಇರುವಂತದ್ದು ವೀಕ್ಷಿಸಬಹುದು. ಇಲ್ಲಿ www.digilokar.gov.in ಅನ್ನು ಬಳಸಿ ಅಂಕಪಟ್ಟಿಯನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುವಂಥದ್ದು. ಅಂಕಪಟ್ಟಿಯನ್ನು ಡಿಜಿ ಲಾಕರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಈ ವಿಡಿಯೋ ಲಿಂಕ್ ಸಹ ಕೊಟ್ಟಿರುವಂತದ್ದಾಗಿದೆ, ಬಳಸಿ ತೆಗೆದುಕೊಳ್ಳಬಹುದು. ಫಲಿತಾಂಶ ಪಟ್ಟಿಯನ್ನು ಸಂಬಂಧಿತ ಶಾಲೆಗೆ ದಿನಾಂಕ 23/4/2026ರಂದು ಮಧ್ಯಾಹ್ನ 12 ಗಂಟೆಗೆ ಲಭ್ಯಗೊಳಿಸಲಾಗುವುದು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಂಬಂಧಿಸಿದ ಶಾಲೆಗಳಲ್ಲೂ ಸಹ ಲಭ್ಯಗೊಳಿಸಲಾಗುವಂತದ್ದಾಗಿದೆ. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಮಂಡಳಿಯು ಹರ್ಷಿಸ್ತಾ ಇದೆ. ಈ ಒಂದು ಹರ್ಷದಾಯಕ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಮಂಡಳಿಯಿಂದ ತಿಳಿಸಿಕೊಡ್ತಾ ಇರುವಂತದ್ದಾಗಿದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಫಲಿತಾಂಶವನ್ನ ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಈ ಬಾರಿ ಫಲಿತಾಂಶ ಬಹಳಷ್ಟು ಬೇಗ ಬರ್ತಾ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ. ಕಳೆದ ಒಂದು ಹಿಂದಿನ ಸಾಲುಗಳಲ್ಲಿ ಫಲಿತಾಂಶ ಪ್ರಕಟಣೆ ದಿನಾಂಕವನ್ನು ನೋಡಿದಾಗ 2021ರಲ್ಲಿ ಆಗಸ್ಟ್ 9 ಮಧ್ಯಾಹ್ನ 12:30ಕ್ಕೆ ಬಂದಿರುವಂತದ್ದಾಗಿದೆ. ಇನ್ನು 2022ರ ಮುಖ್ಯ ಪರೀಕ್ಷೆ ಫಲಿತಾಂಶ ಮೇ 19 12:30ಕ್ಕೆ ಬಂದಿರುವಂತದ್ದಾಗಿದೆ. 2023ರ ಮುಖ್ಯ ಪರೀಕ್ಷೆಯ ಫಲಿತಾಂಶ ಮೇ 8ರಂದು ಬಂದಿರುವಂತದ್ದಾಗಿದೆ. ಇನ್ನು 2024ರ ಪರೀಕ್ಷೆ 1ರ ಫಲಿತಾಂಶ ಮೇ 9 ಬೆಳಿಗ್ಗೆ 10:40ಕ್ಕೆ ಬಂದಿರುವಂತದ್ದಾಗಿದೆ. 2025ರ ಪರೀಕ್ಷೆ 1ರ ಫಲಿತಾಂಶ ಮೇ 2 ಬೆಳಿಗ್ಗೆ 11:30ಕ್ಕೆ ಬಂದಿರುವಂತದ್ದು. ಈ ಬಾರಿ 2026ರ SSLC ಪರೀಕ್ಷೆ 1ರ ಫಲಿತಾಂಶ ಏಪ್ರಿಲ್ 23ರಂದು ಬಹಳಷ್ಟು ಬೇಗನೆ ಫಲಿತಾಂಶ ಬರ್ತಾ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ. ಅಂದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ SSLC ಪರೀಕ್ಷೆ 1ರ ಫಲಿತಾಂಶವನ್ನ ಪರೀಕ್ಷಿಸಿಕೊಳ್ಬಹುದಾಗಿದೆ. ಯಾವ ರೀತಿಯಾಗಿ ಪರೀಕ್ಷಿಸಿಕೊಳ್ಳಬಹುದು ಅಂತ ಅಂದಾಗ ಈ ಒಂದು ವೆಬ್ಸೈಟ್ ವಿಳಾಸವನ್ನು ನೀವು ಗಮನಿಸಬಹುದು. krresults.nic.in ಅಂತ ಹೇಳಿರುವಂತದ್ದು. ಈ ಒಂದು ವೆಬ್ಸೈಟ್ ನಲ್ಲಿ ಬಂದಾಗ ನಿಮ್ಮ ಮೊಬೈಲ್ ನಲ್ಲೇ ಸರ್ಚ್ ಮಾಡ್ಕೊಳ್ಬಹುದು ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ನಲ್ಲೂ ಸಹ ಸರ್ಚ್ ಮಾಡಬಹುದಾಗಿರುವಂತದ್ದಾಗಿದೆ. ಈ ಒಂದು ವೆಬ್ಸೈಟ್ ಗೆ ಬಂದಾಗ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿರ್ತದೆ. ಮಧ್ಯಾಹ್ನ 12 ಗಂಟೆಯ ನಂತರ ಫಲಿತಾಂಶ ದೊರೆಯುವಂತದ್ದಾಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಇಲ್ಲಿ ಲಿಂಕ್ ಮಧ್ಯಾಹ್ನ 12 ಗಂಟೆಯ ನಂತರ ದೊರೆಯುವಂತದ್ದಾಗಿರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ SSLC ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಬೇಕಾಗಿರುವಂತದ್ದು. SSLC ರಿಜಿಸ್ಟರ್ ನಂಬರ್ ನಿಮ್ಮ ಒಂದು ಹಾಲ್ ಟಿಕೆಟ್ ನ ಮೇಲ್ಗಡೆ ಇರುವಂತದ್ದಾಗಿರ್ತದೆ. ಇನ್ನು ಡೇಟ್ ಆಫ್ ಬರ್ತ್ ಸಹ ಒಂದು ಹಾಲ್ ಟಿಕೆಟ್ ನಲ್ಲಿ ನೀವು ಗಮನಿಸಬಹುದು. ನಿಮಗೆ
ಈಗಾಗಲೇ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿರುವಂತದ್ದು ಸಹ ಆಗಿರುವಂತದ್ದಾಗಿರುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಮತ್ತು SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಹೇಳ್ಕೊಟ್ಟಾಗ ಫಲಿತಾಂಶ ದೊರೆಯುವಂತದ್ದಾಗಿದೆ. ಹೀಗೆ ಫಲಿತಾಂಶವನ್ನು ನೋಡ್ಕೊಳ್ಬಹುದು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ, SMS ಮೂಲಕ ಮತ್ತು ಮೊಬೈಲ್ ಆಪ್ ನ ಮೂಲಕನೂ ಸಹ ಈ ಒಂದು ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಒಳ್ಳೆ ಫಲಿತಾಂಶವನ್ನು ಸಂಪಾದನೆ ಮಾಡಿಕೊಳ್ಳಿ. ಒಳ್ಳೊಳ್ಳೆ ಅಂಕಗಳನ್ನು ಪಡೆದು SSLC ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಿಮಗೆ ಶುಭವಾಗಲಿ. ಧನ್ಯವಾದ.